ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಕಳಿಸೋ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲಿಗೆ ಮೊದಲು ಬರುತ್ತವೆ. ನೋಡಿ ಫ್ರೆಂಡ್ಸ್, ನಾವಿವತ್ತಿನ ದಿನ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀವಿ. ಏನಪ್ಪ ಇದು, ಇಷ್ಟು ದಿನ ಗಿಡಗಳ ಬಗ್ಗೆ ಹಾಗೂ ಅಡುಗೆ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ರು. ಇವತ್ತಿನ ಪುಸ್ತಕಗಳನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು. ಹೌದು ಗೈಸ್, ಇವತ್ತು ನಾವು SSLC ಪುಸ್ತಕಗಳ ಅಂದರೆ ಹಿಸ್ಟ್ರಿ ಸಬ್ಜೆಕ್ಟ್ನ ಒಂದು ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಸಂಭವನೀಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಈ ಪ್ರಶ್ನೆಗಳನ್ನೆಲ್ಲ ಓದ್ಕೊಂಡ್ರೆ ವಾರ್ಷಿಕ ಎಕ್ಸಾಮಿನಿಗೆ ಎಲ್ಲ ನೆನಪಿಟ್ಕೋಬೋದು. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. SSLC ಹಿಸ್ಟ್ರಿ ಕ್ವಶನ್ ವಿತ್ ಆನ್ಸರ್. ವಾರ್ಷಿಕ ಎಕ್ಸಾಮ್ನಲ್ಲಿ ಔಟ್ ತೆಗೆಯೋರಿಗೆ 1 ಅಂಕದ ಪ್ರಶ್ನೆಗಳೇ ಕನ್ಫ್ಯೂಸ್ ಆಗುವು. ಆದ್ದರಿಂದ 1 ಅಂಕದ ಪ್ರಶ್ನೆಗಳು. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಜನರನ್ನು ಮೇಲು ಕೀಳು ಎಂದು ವರ್ಗೀಕರಿಸುವುದು. ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ? 17ನೇ ವಿಧಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದಿತು? ಸಾಶ 1955ರಲ್ಲಿ. ಇವಾಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು? ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು, ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆ ನಡೆಸುವುದು, ಶಿಸ್ತು ಮತ್ತು ಬಡ್ತಿ ವಿಷಯದಲ್ಲಿ ಸರ್ಕಾರಕ್ಕೆ ಸಲಹೆ ನೀಡುವುದು. ತೋಟಗಾರಿಕಾ ಬೇಸಾಯವು ಪ್ರಗತಿ ಹೊಂದಲು ಪೂರಕವಾದ ಅಂಶಗಳು ಯಾವುವು? ಭೂಸ್ವರೂಪ, ವಾಯುಗುಣ, ಮಣ್ಣು. ನೀರಾವರಿ, ಕಾರ್ಮಿಕರು, ಮಾರುಕಟ್ಟೆ. ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳೇನು? ಕಡುಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ. ಅನಕ್ಷರತೆ, ಕೌಟುಂಬಿಕ ಹಿಂಸೆ, ಮಕ್ಕಳ ಅಪಹರಣ. 3 ಅಂಕದ ಪ್ರಶ್ನೆಗಳು. ಭೂಕಂಪ ಮುನ್ನೆಚ್ಚರಿಕಾ ಕ್ರಮಗಳು. ಬಹು ಅಂತಸ್ತಿನ ಕಟ್ಟಡ ನಿಷೇಧ, ಹಗುರ ವಸ್ತುಗಳಿಂದ ಕಟ್ಟಡ ನಿರ್ಮಾಣ, ಸ್ಥಿತಿಸ್ಥಾಪಕತ್ವ ಕಟ್ಟಡಗಳ ನಿರ್ಮಾಣ, ಜನರಲ್ಲಿ ಜಾಗೃತಿ, ವೈದ್ಯಕೀಯ ಸೇವೆ, ಮೂಲಭೂತ ಸೌಕರ್ಯ. 19ನೇ ಶತಮಾನವು ಪುನರುಜ್ಜೀವನದ ಕಾಲ ಎಂದು ಏಕೆ ಕರೆಯಲಾಗುತ್ತದೆ? ಪಾಶ್ಚಿಮಾತ್ಯರ ಸಂಪರ್ಕ, ಇಂಗ್ಲಿಷ್ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂದರೆ ಸೌಲಭ್ಯ ದೊರೆಯಿತು, ವೈಚಾರಿಕ ಮನೋಭಾವ, ಮೂಢನಂಬಿಕೆ ಪ್ರಶ್ನಿಸುವ ಮನೋಭಾವ, ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಪರಿಕಲ್ಪನೆ ಪರಿಚಯ, ಸುಧಾರಣೆಗಾಗಿ ನಡೆದ ಪ್ರಯತ್ನಗಳು. ಇವಾಗ 4 ಅಂಕದ ಪ್ರಶ್ನೆಗಳು. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆ, ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ, ಉದ್ಯೋಗದಲ್ಲಿ ಮೀಸಲಾತಿ, ರಾಜಕೀಯದಲ್ಲಿ ಮೀಸಲಾತಿ, ಸ್ತ್ರೀ ಶಕ್ತಿ, ಮಹಿಳಾ ಸ್ವಸಹಾಯ ಸಂಘ, ಮಹಿಳಾ ಸಹಾಯವಾಣಿ 1091, ಫೋಕ್ಸೋ ಕಾನೂನು, ಮಹಿಳಾ ಆಯೋಗ ಸ್ಥಾಪನೆ. ಇವಾಗ ಮೈಸೂರು ಒಡೆಯರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕುರಿತು ಬರೆಯಿರಿ. ಬೆಂಗಳೂರಿಗೆ ವಿದ್ಯುತ್, ಶಿವನಸಮುದ್ರದ ಬಳಿ ಜಲವಿದ್ಯುತ್ ಕೇಂದ್ರ, ಪ್ರಾಥಮಿಕ ಶಿಕ್ಷಣ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ, ಭಾರತೀಯ ವಿಜ್ಞಾನದ ಸಂಸ್ಥೆ ಸ್ಥಾಪನೆ, ರೈಲು ಮಾರ್ಗ ನಿರ್ಮಾಣ, ಬೃಹತ್ ಕೈಗಾರಿಕೆಗಳ ಸ್ಥಾಪನೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.